या देवी सर्वभूतेषु मात्ररूपेण संस्थिता नमस्तस्यै 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 नमो नमः. ಪ್ರಪ್ರಥಮದಲ್ಲಿ ಭಾರತ ದೇಶವನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ದಿವ್ಯ ಸನಾತನದಲ್ಲಿ ತಾಯಿ ಭಾರತಿಯಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಎನ್ನ ಗುರುಗಳಲ್ಲಿ ಎನ್ನ ಸದ್ಗುರುನಾಥನಲ್ಲಿ ಎನ್ನ ಶಿರವನಿರಿಸಿ ಈ ದಿನದ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಹುದೂರ ಭಾರತದ ರಾಜಧಾನಿಯಾಗಿರುವಂತಹ ಡೆಲ್ಲಿಯಿಂದ ಆಗಮಿಸಿರುವ ಆತ್ಮೀಯರು, ಹಿರಿಯರು, ದಕ್ಷರು, ಪ್ರಾಮಾಣಿಕರು, ಕ್ರಿಯಾಶೀಲರು, ಪೂಜಾ ದುರಂಧರರು ಆಗಿರುವ ಮಾರ್ಬಿಸಂನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಘುರಾಮ್ ಭಟ್ ಯು ಅವರಲ್ಲಿ, ಹಾಗೆ ಅವರ ಎಲ್ಲ ಕಾರ್ಯಗಳಲ್ಲಿ ತಮ್ಮ ಪಾಲನ್ನು ಉಳಿಸಿ ಆಯುರ್ವೇದಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಸಹಾಯಹಸ್ತ ಆಗಿ ಅರ್ಧಾಂಗಿಣಿಯಾಗಿ ಬಹಳ ಆದರ್ಶ ದಂಪತಿಗೆ ಮುನ್ನುಡಿಯನ್ನ ಬರೆದಿರುವಂತಹ ಅವರ ಧರ್ಮಪತ್ನಿಯಾಗಿರುವಂತಹ ಡಾಕ್ಟರ್ ರಜನಿ ಅವರಲ್ಲಿ ಅದು ಮುಂದೂಡ್ತಾನೆ ಬರ್ತಾ ಇದೆ. ಆದ್ರೆ ಈ ಸಲ ಜಗನ್ಮಾತೆಯ ದಸರಾ ಮಹೋತ್ಸವ 50ನೇ ವರ್ಷ ಇದೆ. ಹಾಗಾಗಿ ತಾವು ಬರ್ಲೇಬೇಕು ಹಾಗೆ ಅಂತ ಹೇಳಿದಾಗ ಏನೇ ಕಾರ್ಯ ಒತ್ತಡ ಇದ್ದು ತಾವು ಬರ್ಲೇಬೇಕು ಅಂತ ತಿಳ್ಕೊಂಡು ನಾವು ಕೇಳ್ಕೊಂಡಾಗ ಸರ್ ಖಂಡಿತ ಬರ್ತೀನಿ ಸ್ವಾಮೀಜಿ ಅಂತ ತಿಳ್ಕೊಂಡು ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಇವತ್ತು ಇಲ್ಲಿ ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಇದೊಂದು ದೊಡ್ಡ ಸೌಭಾಗ್ಯ ಹಾಗೆ ಅಂತ ನಾವು ಭಾವಿಸ್ತೇವೆ. ಯಾಕೆ ಇದನ್ನ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಮನುಷ್ಯ ಕೆಲಸಗಳಿಂದ ದೊಡ್ಡವನಾಗ್ತಾನೆ, ಕೆಲಸದಿಂದ ವ್ಯಕ್ತಿತ್ವ ಬೆಳೀತದೆ. ಹಿಂಗಾಗಿ ಬಹಳ ಒಂದು 5-6 ವರ್ಷಗಳಲ್ಲಿ ಆಯುರ್ವೇದ ಏನಿತ್ತು ಈಗೇನಿದೆ ಅನ್ನೋದು ವ್ಯತ್ಯಾಸ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬಹುತೇಕ ನಮಗ್ ಗೊತ್ತಿರ್ಲಿ ಈ ಇಂಗ್ಲಿಷ್ ಮೆಡಿಸಿನ್ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತಿದಿಲ್ಲ 5 ವರ್ಷದ ಹಿಂದೆ ನಮಗೆ. ಆದ್ರೆ ಇವತ್ತು ಆಯುರ್ವೇದ ಇಂಗ್ಲಿಷ್ ಮೆಡಿಸಿನ್ ಗೆ ಕಾಂಪೀಟ್ ಮಾಡುವ ಲೆವೆಲ್ಗೆ ತಂದು ನಿಲ್ಲಿಸಿದ್ದು ನಮ್ಮ ರಘುರಾಮ್ ಭಟ್ ಸರ್ ಅಂತ. ಅವರ ದಕ್ಷತೆ, ಅವರ ನಿಷ್ಠುರತೆ, ಅವರ ಕೆಲಸದ ವೈಖರಿ ಬಹಳ ಚೆನ್ನಾಗಿತ್ತು. ನಮ್ಮ for the achievement in the field of Ayurveda education. The sir has published a set of 4 books named Ayurvediya Ahara Paddhati, Ayurvedasya Maulika Siddhanta, Ayurvediya Jeevana Paddhati, and Ayurvedani Aushadha Sasya. So which are in simple Sanskrit languages. So Sir was invited as a resource person from Ayush Department, Bangalore, and various Ayurvedic medical colleges. So Sir has done many research works and paper published and attended many CME, workshops, national and international seminars. And also here we have a guest of honor. And I thank our respected principals and coordinators for giving me this opportunity and restores harmony between body and mind. If Ayurveda represents the philosophy of life, Panchakarma is its living practice, a bridge between ancient principles and modern healthcare needs. Together, they hold the potential to shape a healthier and more conscious humanity by 2047. Let us all take inspiration from our revered Swamiji's teachings to walk the path of purity, discipline, and compassion and carry